ನಾವಿವತ್ತು ದಾವಣಗೆರೆಯಲ್ಲಿ ಸುಮಾರು 98 ವರ್ಷದ ಹಳೆಯ ಹೋಟೆಲ್ನ ವಿಸಿಟ್ ಮಾಡಿದ್ವಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿನ್ಸ್ ಆಫ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ದಾವಣಗೆರೆ ಅಂದಮೇಲೆ ನಮಗೆಲ್ಲ ನೆನಪಾಗೋದೇ ಮೊದಲನೇದಾಗಿ ಬೆಣ್ಣೆ ದೋಸೆ ಒಂದೇ. ಹೌದು, ಸುಮಾರು 1928ರಲ್ಲಿ ಚೆನ್ನಮ್ಮ ಅನ್ನೋರು ಈ ಒಂದು ಹೋಟೆಲ್ನ ಶುರು ಮಾಡಿದರು. ತದನಂತರ ಅವರ ಮಕ್ಕಳು ಮೊಮ್ಮಕ್ಕಳು ಈ ಒಂದು ಹೋಟೆಲ್ನ ನಡೆಸ್ಕೊಂಡು ಬಂದಿದ್ದಾರೆ. ಇವ್ರ ಹತ್ರ LPGಗೆ ಯಾವುದೇ ರೀತಿ ಭಯ ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ಇವರು ಸೌದೆ ಒಲೆಯಲ್ಲಿ ದೋಸೆನ ಮಾಡ್ತಾರೆ. ಬೆಂಕಿಯಂತೆ ಕಾದಿರೋ ಹಂಚಿನ ಮೇಲೆ ಹಿಟ್ಟನ್ನು ಹಾಕ್ಬಿಟ್ಟು ತೂತ ಬಂದ ಮೇಲೆ ಬೆಣ್ಣೆ ಹಾಕಿ ರೋಸ್ಟ್ ಆಗಿ ಬೆಣ್ಣೆ ದೋಸೆನ ಮಾಡ್ತಾರೆ. ಆಹಾ, ಬಿಸಿ ಬಿಸಿ ಬೆಣ್ಣೆ ದೋಸೆ, ಆ ಖಾರ ಚಟ್ನಿ ಪಲ್ಯನ ತಿಂತಾ ಇದ್ರೆ ಒನ್ ಮೋರ್ ಅಂತ ಹೇಳ್ಬೇಕು. ಅಷ್ಟು ಸಖತ್ತಾಗಿ ಇತ್ತು ಅಂತಾನೆ ಹೇಳ್ಬೋದು. ಹೌದು, ಈ ಒಂದು ಹೋಟೆಲ್ನ ಹೆಸರು ಬಂದು ಶಾಂತಪ್ಪ ಬೆಣ್ಣೆ ದೋಸೆ ಅಂತ. ಇದು ಲೊಕೇಟ್ ಆಗಿರೋದು ದಾವಣಗೆರೆಯ ಗಡಿಯಾರ ಕಂಬ ಅಂದರೆ ಕ್ಲಾಕ್ ಟವರ್ ಹತ್ರ ಲೊಕೇಟ್ ಆಗಿದೆ. ಯಾರ್ಯಾರೆಲ್ಲ ಈ ಒಂದು ಹೋಟೆಲ್ನ ವಿಸಿಟ್ ಮಾಡಿ ಟೇಸ್ಟ್ ಮಾಡಿದ್ರೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ತಪ್ಪದೆ ಫಾಲೋ ಮಾಡಿ.